ಶರಣು ಶರಣ. ಇವತ್ತಿನ ವಿಷಯ ಗರೀಬಿ ಹಠಾವು, ಬಡತನ ನಿರ್ಮೂಲನೆ. ಇದು ನಾನು ಹೇಳಿದ್ದಲ್ಲ. 1971ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಗರೀಬಿ ಹಠಾವು ಅಂತೇಳಿ ಒಂದು ದೊಡ್ಡ ಎಲೆಕ್ಷನ್ನಲ್ಲಿ ಮಾತನಾಡಿದರು. 1971. ಈಗ 2024 ಮೊಮ್ಮಗ ರಾಹುಲ್ ಗಾಂಧಿ ಅವರು ಬಡತನ ನಿರ್ಮೂಲನೆ, ಮಹಿಳೆಯರ ಅಕೌಂಟ್ಗೆ 1 ಲಕ್ಷ ರೂಪಾಯಿ, 1.24 ಹಣ ಹಾಕ್ತೀವಿ ನಾವು ಅಧಿಕಾರಕ್ಕೆ ಬಂದರೆ ಅಂತ. ಅಲ್ಲ, ಅಧಿಕಾರಕ್ಕೆ ಬಂದರೆ ಆಗ್ತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ. 1971ರಲ್ಲಿ ಗರೀಬಿ ಹಠಾವೋ ಅಂತ ಹೇಳಿದಂಥ ನಮ್ಮ ಶ್ರೀಮತಿ ಇಂದಿರಾ ಗಾಂಧಿಯವರು ಮತ್ತೆ 2024ರಲ್ಲಿ ಏನು ರಾಹುಲ್ ಗಾಂಧಿ ಹೇಳ್ತಿದ್ದಾರೆ, ಹೆಚ್ಚು ಕಮ್ಮಿ ಅಂದರೆ ಬಹಳಷ್ಟು ವರ್ಷ ಆಳಿರೋದು ಕಾಂಗ್ರೆಸ್ ಸರ್ಕಾರ. ಆಮೇಲೆ ಸೆಂಟ್ರಲ್ಗೆ ಈಗ 10 ವರ್ಷ BJP, ಅದರಿಂದ ಒಂದು ಜನತಾ ಪಕ್ಷ, ಅದರಿಂದ ಒಂದು ಸ್ವಲ್ಪ BJP ಅವರು ಆಳ್ವಿಕೆ ನಡೆಸಿದ್ರು. ಅಂದರೆ ಇವರು ಹೇಳ್ತಿರೋ ಪಾಯಿಂಟ್ ನೋಡಿದ್ರೆ, ಸ್ವತಂತ್ರ ಬಂದು ಇಷ್ಟು ವರ್ಷವಾದರೂ ಬಡತನ ನಿರ್ಮೂಲನೆ ಆಗಿಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲ, ಅದರ ಅಂಕಿಅಂಶನೇ ಗೊತ್ತಾಗುತ್ತೆ. ಏನಂತ ಹೇಳಿದ್ರೆ, ಇನ್ನು ಅಂದರೆ 2000 ಇಸ್ವಿಯೊಳಗೆ ಅದು ರೆಕಾರ್ಡ್ ಇದೆ. ಏನು ಹೇಳ್ತಾರೆ ಅಂತ ಹೇಳಿದ್ರೆ 21.7% ಇನ್ನೂ ಬಡತನ ಇದೆ. ಅದಾದ ನಂತರ ಮತ್ತೆ ರೆಕಾರ್ಡ್ ಆಗಿಲ್ಲ. ಅಂದರೆ ರಾಜಕೀಯದವರು, ಇದು ಪದೇ ಹೇಳ್ತಾ ಇದ್ದೀನಿ, ಕಳೆದ ಎಪಿಸೋಡಲ್ಲೂ ಅದೇ, ಎಪಿಸೋಡಲ್ಲೂ ಅದೇ. ಏನು ಅಂತ ಹೇಳಿದ್ರೆ, ಇವರಲ್ಲಿ ಯಾವುದೇ ರೀತಿಯ ಮಾರ್ಗಸೂಚಿಗಳಿಲ್ಲ. ಗೆಳೆಯ ಅಂದರೆ ಒಂದು ಪಕ್ಷಕ್ಕೆ ಇರ್ಬೋದಂತ ಒಂದು ದೊಡ್ಡ ವಿಷನ್ ಇರ್ತದೆ. ಅಂದರೆ ನಾವು ನೆಕ್ಸ್ಟು ಅಧಿಕಾರಕ್ಕೆ ಬಂದರೆ ಏನು ಮಾಡಬೇಕು, ನೆಕ್ಸ್ಟ್ ಏನೇನು ಕೆಲಸ ಮಾಡಬೇಕು ಅನ್ನೋದು ವಿಷನ್ ಇರುತ್ತೆ. ಇವತ್ತು ಹಾಗಾದರೆ ಯಾವ ಪಕ್ಷಗಳಲ್ಲೂ ಆ ವಿಷನ್ಸ್ ಇಲ್ಲ ಅಂತ ಕಾಣುತ್ತೆ. ಹಂಗಂತ ಹೇಳಿದರೆ 71ರಲ್ಲಿ ಹೇಳಿದಂಥವರು ನಮ್ಮ ಶ್ರೀಮತಿ ಇಂದಿರಾ ಗಾಂಧಿ ಅವರು, ಮತ್ತು ಇತ್ತೀಚೆಗೆ ಹೇಳ್ತಿರ್ಬೋದಂತ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಂಥ ರಾಹುಲ್ ಗಾಂಧಿ ಅವರು, ಬಡತನ ನಿರ್ಮೂಲನೆ, ಗರೀಬಿ ಹಠಾವು, ದೇಶ್ ಬಚಾವು ಅಂದರೆ ಇವೆಲ್ಲವೂ ಸ್ಲೋಗನ್ನ. ಅಂದರೆ ಬಡವರು ಬಡವರಾಗೇ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗ್ತಾನೇ ಇದ್ದಾರೆ. ಅಂದರೆ ಅದನ್ನು ನಾನು ಬಿಡಿಸಿ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ ನಿಮಗೆ. ನೋಡಿ, ಅಂದರೆ ಮೊನ್ನೆ MP ಆದಂಥ ಹೆಸರು ಬೇಡ, ನಿಮಗೂ ಗೊತ್ತಿರುತ್ತೆ, ಮತ್ತೆ ನನ್ನ ಬಾಯಿಂದ ಯಾಕೆ ಹೊಲಿಸಿ ಮಾಡ್ಕೊಳ್ಬೇಕು. ಕಳೆದ ಸಲ MP ಚುನಾವಣೆಯಲ್ಲಿ ಲಕ್ಷಗಟ್ಟಲೆ ಆಸ್ತಿ ಇದ್ದಂತೂ ಈಗ ಕೋಟಿಗಟ್ಟಲೆ ಆಯಿತು. ಒಬ್ಬ MP ಅಂದರೆ ಹೆಂಗೆ ಬಂತು ಅವ್ರಿಗೆ? ಹಂಗಾದ್ರೆ ಆತ ವ್ಯಕ್ತಿತ್ವ ದುಃಖದಾಯಿತು ಅಂತ ಹೇಳಿದ್ರೆ, ಅಲ್ಲಿ ಇನ್ನೊಂದೇನಾಗಿದೆ ಅಂತ ಹೇಳಿದ್ರೆ, ಆತ ದೊಡ್ಡನಾಗಿದ್ದ ಅಂತ ಹೇಳಿದ್ರೆ, ಅಂದರೆ ಆರ್ಥಿಕವಾಗಿ ದೊಡ್ಡನಾಗಿದೆ ಅಂತ ಹೇಳಿದ್ರೆ, ಅವನ ಜೊತೆಗೆ ಅವನ ಹಿಂದೆ ಒಂದಷ್ಟು ಜನ ಬಡವರು ಬಡತನದಂತೆ ಕೆಳಗಿಳಿದ್ರು ಅಂತ ಲೆಕ್ಕ. ಇದು ಬಹಳ ಸಿಂಪಲ್. ಅಂದರೆ ನಿಮ್ಮ ರಾಜಕಾರಣಿಗಳ ಆಸ್ತಿಯ ಮಟ್ಟ ಮೇಲಕ್ಕೆ ಹೋಗ್ತಾ ಇದ್ರೆ ಬಡತನ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ಲೆಕ್ಕ. ಅಂದರೆ ಇದ್ರ ಬಗ್ಗೆ ನೀವು ಯಾರೇ ಆಗಲಿ ನಮ್ಮ ಏನು ಬಜೆಟ್ಟು ಅಥವಾ ಈ ಥರದ್ದು ಇರ್ತಾರಲ್ಲ, ಅವ್ರು ಹೇಳ್ತಾರೆ, ಡೀಟೇಲ್ಸಾಗಿ ಹೇಳ್ತಾರೆ. ಏನು ಸರ್ ನೀವು ಮತ್ತೆ ಹೇಳ್ತಾರೆ, ಬೊಂಬಡಿ ಜಾಸ್ತಿ ಹೇಳಿ ಸರ್, ಇವರಿಗೆಲ್ಲನಾದರೂ ಅರ್ಥ ಆಗುತ್ತೆ ಸರ್ ಅಂತ ಕೇಳೋರು. ಇದು ನನಗೆ ಅರ್ಥ ಆಗುತ್ತೋ ಬಿಡುತ್ತೋ ಪ್ರಶ್ನೆ ಬೇರೆ. ನಾನು ಹೇಳ್ತಿರೋದು ರಾಜಕಾರಣಿಗಳಿಗೆಲ್ಲ.
ನಾನು ಹೇಳ್ತಿರೋದು ಅಧಿಕಾರ ಚಲಾಯಿಸೋರಲ್ಲ, ನಾನು ಹೇಳ್ತಿರೋದು ನಮ್ಮ ಜನಸಾಮಾನ್ಯರಿಗೆ. ಅದರಲ್ಲೂ ನಮ್ಮ ಈ ಜನಸಾಮಾನ್ಯರೇನಿದ್ದಾರೆ ಅವರು ಅರ್ಥ ಮಾಡ್ಕೊಳ್ಬೇಕು ಅನ್ನೋದೇ ನನ್ನ ಉದ್ದೇಶ. ಈಗ ಚುನಾವಣೆ ನಡೀತಾ ಇದೆ. ಈಗ ಯಾರು ಅಧಿಕಾರಕ್ಕೆ ಬರ್ತಾರೋ ಬರಲಿ. ಆದರೆ ನಾನಂತ ಹೇಳಿದ್ರೆ ಕಾಂಗ್ರೆಸ್ಗೆ ಅಂತ ನೀವು ತಿಂದು ಹೇಳ್ತಿದ್ದೀರಾ ಅಂತ ಹೇಳ್ಬೋದು. ನನಗೆ ಕಾಂಗ್ರೆಸ್ ಆಗಲಿ, JDS ಆಗಲಿ, BJP ಆಗಲಿ, ಅವ್ರು ಯಾರೇ ಅಧಿಕಾರಕ್ಕೆ ಬಂದರೂ ರಾಗಿ ಬೀಸೋದು ತಪ್ಪಲ್ಲ ಅಂತ ನಮ್ಮ ರೈತರು ಹೇಳ್ತಾರೆ, ಗೊತ್ತಾನೆ. ಯಾರೇ ಅಧಿಕಾರಕ್ಕೆ ಬಂದರೂ ರಾಗಿ ಬೀಸೋದು ತಪ್ಪಲ್ಲ ಅಂತ. ಇದು ಬಹಳ ಸ್ಪಷ್ಟವಾದ ವಿಚಾರ ಮತ್ತು ಒಳ್ಳೆಯ ಮಾತು. ಅವ್ರು ಯಾರೇ ಅಧಿಕಾರಕ್ಕೆ ಬರಲಿ, ಆದರೆ ರಾಗಿ ಬೀಸೋದು ತಪ್ಪಲ್ಲ, ಅದರ ರೈತ ಉಳುಮೆ ಮಾಡೋದು ತಪ್ಪಲ್ಲ, ಕಾರ್ಮಿಕ ಕೆಲಸ ಮಾಡೋದು ತಪ್ಪಲ್ಲ. ತಪ್ಪಕ್ಕೆ ಸಾಧ್ಯತೆನೇ ಇಲ್ಲ, ಯಾಕಂದ್ರೆ ನಮ್ಮ ಜೀವನ ಅದು. ಇವತ್ತು ನನಗೆ ಗೊತ್ತಿರೋದು ಒಂದೇನಂತ ಹೇಳಿದ್ರೆ, ನೀವು ಗರಿಬಿ ಹಠಾವವನ್ನು ಮಾಡ್ತಿರೋ, ಬಡತನ ನಿರ್ಮೂಲನೆ ಮಾಡ್ತಿರೋ ಗೊತ್ತಿಲ್ಲ. ಆದರೆ ನಿಮ್ಮ ಆಸ್ತಿಗಳಿದ್ದಾವಲ್ಲ, ಆ ಆಸ್ತಿಯನ್ನು ಮುನ್ನೆ ತಿರುಗಿ ನೋಡ್ಬಿಟ್ರೆ ಅಷ್ಟೇ. ಬಹುತೇಕ ರಾಜಕಾರಣಿಗಳ ಆಸ್ತಿಗಳನ್ನು ತಿರುಗಿ ನೋಡ್ರಿ, ಹೆಂಗೆ ಡಬಲ್ ಟ್ರಿಬಲ್ ಆಯಿತು ಅನ್ನೋದ್ರ ಬಗ್ಗೆ. ನೀವು ಹಂಗಂತ ಹೇಳಿದ್ರೆ ಜನರಿಗೆ ಹೇಳ್ತಿರೋದು ಬ್ಲಫ್ ಮಾಡ್ತಿದ್ದೀರಾ ಅಂತ. ಅಂದರೆ ನಾವು ನಿಮಗೆ ಈ ಥರವಾದಂಥ ಹೇಳಿಕೆಗಳನ್ನು ಕೊಟ್ಟು ನಿಮ್ಮಿಂದ ಓಟ್ ಪಡಿತಿದ್ದೀವಿ ಅಂತ. ಅದು ಏನೇ ಆಗಿರ್ಬೋದು. ನನಗೆ ಮಹಿಳೆಯರಿಗೆ 1 ಎಷ್ಟು ದುಡ್ಡು ಹಾಕಿ 1 ವರ್ಷಕ್ಕೆ ದುಡ್ಡು ಹಾಕ್ರಿ ಹಾಕ್ತೀರ ನೀವು. ಮಹಿಳೆಯರ ಸ್ವಸಹಾಯ ಸಂಘಗಳನ್ನು ಸಸ್ಟೇಬಲ್ ಮಾಡಿ, ಮಹಿಳೆಯರನ್ನ ಅವರ ಸಸ್ಟೇಬಲ್ ಮಾಡಿದ್ರೆ ನಿಮ್ಮ ಯಾವ ದುಡ್ಡು ಕೇಳಲ್ಲ. ಅದು ಬಿಟ್ಟು ನೀವು ನಿಮ್ಮ ಪಾಡಿಗೆ ನೀವು ಮಹಿಳೆಯರ ಅಕೌಂಟ್ ದುಡ್ಡು ಹಾಕ್ತೀವಿ, ಇನ್ನೂ ಡಬಲ್ ಅಕ್ಕಿ ಕೊಡ್ತೀವಿ, ಇನ್ನೂ ಡಬಲ್ ಏನೋ ಕೊಡ್ತೀವಿ. ನಾವು ಕೊಡೋರ ಬಗ್ಗೆ ಬೇಕಾದ್ರೆ ಕೊಡಿ. ಯಾರಿಗೆ? ನಿರ್ಗತರಿಗೆ, ಬಡತನದಲ್ಲಿದ್ದಂಥವ್ರಿಗೆ ಅವರ ಮೇಲೆತ್ತುವಂಥದ್ದು ಕ್ರಿಯೆ ಏನು ಮಾಡ್ತಿದ್ದೀರಾ ಅಂತ. ಬಡತನದಿಂದ ಕೆಳಗಿರುವವರಿಗೆ ಮೇಲೆ ಎತ್ತುವ ಕ್ರಿಯೆಯಲ್ಲಿ ನಿಮ್ಮ ಪಕ್ಷಗಳ ಪಾತ್ರವೇನು? ಬಹಳ ಇದೊಂದು ಗಂಭೀರವಾದಂಥ ಪ್ರಶ್ನೆ. ನಿಮ್ಮ ಪಾತ್ರವೇನು? ಕೇವಲ ಚುನಾವಣೆ ಬಂದಾಗ ಮಾತ್ರ ಜನರನ್ನ ಓಲೈಕೆ ಮಾಡೋಕ್ಕೆ, ದೊಡ್ಡ ದೊಡ್ಡ ನಾಯಕರು ಬಂದಾಗ ಅವ್ರನ್ನ ಜನರನ್ನು ಸೇರಿಸೋಕ್ಕೆ, ಜನರನ್ನು ಕರ್ಕೊಂಬರೋಕ್ಕೆ, ಜನರಿಗೆ ಕಾಸು ಕೊಡೋಕ್ಕೆ, ಜನರಿಗೆ ಕುಡಿಯೋಕ್ಕೆ, ಈ ಥರ ಮಾಡೋದಂಥ ಕೆಲಸಗಳನ್ನು ಬಿಟ್ಟು ನಿಮ್ಮ ಪಕ್ಷದ ಪ್ರಣಾಳಿಕೆಗಳ ಮೇಲೆ ಗೆದ್ದು ಬನ್ನಿ. ನಿಮ್ಮ ಪಕ್ಷದ ಈ ಚೀಪ್ ಪಾಲಿಟಿಕ್ಸ್ ಅನ್ನು ಬಿಟ್ಟು ಈ ಥರ ಮಾಡಿದ್ರೆ ನಿಜಕ್ಕೂ ನಮ್ಮ ರಾಜ್ಯ ಉದ್ಧಾರ ಆಗುತ್ತೆ, ನಮ್ಮ ದೇಶ ಉದ್ಧಾರ ಆಗುತ್ತೆ ಅನ್ನೋದು ನನ್ನ ಒಂದು ಕಳಕಳಿಯ ಮನವಿ ಅಂತ ಹೇಳ್ತಾ, ಗರೀಬಿ ಹಠಾವೋ ಬಡತನ ನಿರ್ಮೂಲನೆ. ಬಡತನ ನಿರ್ಮೂಲನೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರೇ ನಿಮ್ಮ ಹತ್ರ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರೆ ಹೇಳಿ. ಇದು ನನ್ನ ಪ್ರಶ್ನೆ. ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರೆ ಜನರಿಗೆ ಹೇಳ್ತಿದ್ರೆ ಅಂತ. ಬಡತನ ನಿರ್ಮೂಲನೆ ಮತ್ತೆ ಮೊಮ್ಮಗ, ನೀನು ಮೊಮ್ಮಗರು, ನೀವು ಹಿಂದೆ ಅಜ್ಜಿ ಹೇಳಿದ್ದು ಗರೀಬಿ ಹಠಾವೋ 1971ರಲ್ಲಿ, ಅದು ಅಲ್ಲಿಂದ ಇಲ್ಲಿಯ ತನಕ ಇನ್ನೂ ಗರೀಬಿ ಹಠಾವೋ. ಹಾಗೆಲ್ಲ ಈಗ ನೀವು ಬಂದಿದ್ರೆ ಬಡತನ ನಿರ್ಮೂಲನೆ ಬಗ್ಗೆ ಅಧಿಕಾರಕ್ಕೆ ಬಂದರೆ ತಾವು ದಯವಿಟ್ಟು ಕ್ಷಮಿಸಿ, ನೀವು ಇನ್ನು ಮುಂದೆ ಈ ಥರವಾದಂಥ ಹೇಳಿಕೆಗಳನ್ನು ಕೊಡುವುದನ್ನು ಬಿಟ್ಟು ನಮ್ಮ ಕಾರ್ಯಕ್ರಮಗಳು ಮಹಿಳೆಯರಿಗೋಸ್ಕರ ಇಂತಿಂಥ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ, ಅವರ ಆರ್ಥಿಕ ಸಬಲತೆಯನ್ನು ಮಾಡೋದಕ್ಕೆ ನಮ್ಮಲ್ಲಿ ಈ ಥರ ಕಾರ್ಯಕ್ರಮಗಳಿದ್ದಾವೆ ಅಂತ ಹೇಳಿ. ಅದು ಬಿಟ್ಟು ಬಡತನ ನಿರ್ಮೂಲನೆ ಮಾಡ್ತೀನಿ ಅನ್ನೋದು ಅಷ್ಟೊಂದು ಅಥವಾ ಅದೊಂದು ಹಾಸ್ಯಾಸ್ಪದ ಅಂತ ಅನಿಸುತ್ತೆ ಅಂತ ಹೇಳ್ತಾ ಈ ವಿಚಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.